ಮಿಡಿತವನ್ನ ಅರಿಯುವ ಸಲುವಾಗಿ ರಿಪಬ್ಲಿಕ್ ಕನ್ನಡ ಎಲೆಕ್ಷನ್ ಎಕ್ಸ್‌ಪ್ರೆಸ್ 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಸಂಚರಿಸಿ ಅಲ್ಲಿನ ಮತದಾರರ ಪಲ್ಸ್ ಅನ್ನು ಅರ್ಥ ಮಾಡಿಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಇದೆ. ಇದರ ಭಾಗವಾಗಿ ಕರಾವಳಿ ಮತದಾರರ ಒಲವು ಯಾರ ಕಡೆ ಇದೆ ಇದನ್ನ ತಿಳಿಯುವ ಪ್ರಯತ್ನವನ್ನ ಎಲೆಕ್ಷನ್ ಎಕ್ಸ್‌ಪ್ರೆಸ್ ನಲ್ಲಿ ನಾವು ಮಾಡಿದ್ದೇವೆ. ಏನು ಹೇಳ್ತಾರೆ ಆ ಭಾಗದ ಜನ ಚುನಾವಣೆ ಬಗ್ಗೆ, ಅಭ್ಯರ್ಥಿಗಳ ಬಗ್ಗೆ ಗಮನಿಸಿ. ಮಲ್ಪೆ ಡಾಕಲ್ಲಿ ಇದೀವಿ ನಾವು. ಉಡುಪಿ ಚಿಕ್ಕಮಗಳೂರು ಎಲೆಕ್ಷನ್ ಹವಾ ಹೆಂಗಿದೆ ಅಂತ ಕೇಳಕ್ಕೆ ಮೀನುಗಾರರೇ ಇಲ್ಲಿ ಬಹಳ ಮುಖ್ಯವಾದಂಥ ಜನಗಳು, ವ್ಯಾಪಾರಸ್ಥರು, ಮೀನುಗಾರರು ಎಲ್ಲ ಇದ್ದಾರೆ. ಹೆಂಗಿದೆ ವ್ಯಾಪಾರ? ವ್ಯಾಪಾರ ಏನಿಲ್ಲಕ್ಕ, ಒಂದು 8 ದಿವಸ ಆಯಿತು, 15 ದಿವಸ ಆಯಿತು. ಮೀನು ಏನಿಲ್ಲ. ಮೀನಂದರೆ ಬಂಗಾರದ ರೇಟ್ ಆಗಿದೆ. ದೋಣಿಯವರು ಬೋಟ್ನವರೆಲ್ಲ ಕಟ್ಟಿ ಇಟ್ಟಿದ್ದಾರೆ, ಅವ್ರಿಗೆ ವರ್ಕೌಟ್ ಆಗೋದಿಲ್ಲ. ಈ ರಾಜಕೀಯದವರು ಅವ್ರದ್ದೇ ನೋಡೋದು, ಸಮಸ್ಯೆ ಕೇಳೋದಿಲ್ಲ, ಯಾರು ನೋಡೋದಿಲ್ಲ. ಒಂದು ನೀರ್ದಾಗಲಿ ಯಾವುದಾಗಲಿ ರೋಡ್ ಆಗಲಿ ಯಾವುದಾಗಲಿ ಜನಗಳು ದೋಣಿಯವರು ಹೋದರೆ ಮಾತ್ರ ಅವ್ರು ಸಿಗ್ತದೆ. ಯಾರು ರಾಜಕೀಯದವರು ಈ ಸಾರಿ ಹೆಂಗಿದೆ ಎಲೆಕ್ಷನ್ ಹವಾ ಇಲ್ಲಿ? ಯಾವುದು ಪ್ರಯೋಜನ ಇಲ್ಲ. ಅವರವರು ದುಡಿಬೇಕು, ಅವ್ರವ್ರು ತಿನ್ನಬೇಕು. ಯಾರು ಬರ್ತಾರೆ, ಕಾಂಗ್ರೆಸ್ ಬಿಜೆಪಿನ? ಎಂತ ಆಗಲ್ಲ, ಜನಕ್ಕೆ ಬಿಟ್ಟದದು. ಯಾರು ವೋಟ್ ಮಾಡ್ತೀರಾ? ಬರ್ತಾರೆ ಬಿಜೆಪಿ. ವೋಟ್ ಮಾಡ್ತೀರಾ? ವೋಟ್ ಮಾಡ್ತೇವೆ ನಾವು. ಎಲ್ಲಿಗೆ ಆಗೋದಿಲ್ಲ, ಯಾವುದಕ್ಕೆ ಆದರೆ ಹಾಕ್ತೇವೆ ನಾವು. ಏನು ಕೆಲಸ ಮಾಡಿದವ್ರಿಗೆ ಹಾಕ್ತೀರಾ? ಯಾರಿಗೆ ಹಾಕ್ತೀರಾ? ಯಾರು ನಮ್ಮ ಊರಿನಲ್ಲಿ ಯಾವ ಕೆಲಸ ಮಾಡಲಿಲ್ಲ, ಯಾರು ಮಾಡಲಿಲ್ಲ. ಕಾಂಗ್ರೆಸ್ ಅವರು ಮಾಡಲಿಲ್ಲ, ಬಿಜೆಪಿನವರು ಮಾಡಲಿಲ್ಲ. ನಾವು ಕಾಂಗ್ರೆಸ್ ನಮ್ಮ ಸ್ವಂತ ದುಡ್ಡಿನಲ್ಲೇ ನಾವು ಹಾಕಿದಲ್ಲಿ. ಇಲ್ಲಿ ಸಾಧಾರಣ ಅಂತ ಹೇಳಿದ್ರೆ ಬಿಜೆಪಿ ಬರ್ಬೋದು. ಹೌದು, ಖಂಡಿತ. ಯಾಕೆ ಅಂದರೆ ಅವರು ದೇಶದಲ್ಲಿ ಒಳ್ಳೇದು ಮಾಡಿದ್ದಾರೆ. ಅವರು ದೇಶವನ್ನು 10 ಸ್ಥಾನ ಇದ್ದದ್ದು ಈಗ 3ನೇ ಸ್ಥಾನಕ್ಕೆ ತಂದಿದ್ದಾರೆ ನರೇಂದ್ರ ಮೋದಿ ಅವರು. ಅದಕ್ಕೋಸ್ಕರವಾಗಿ ಬಂದೇ ಬರ್ತಾರೆ ಅವರು. ಇಲ್ಲಿ ಎಂತ ಮೀನುಗಾರರಿಗೆಲ್ಲ ಸಮಸ್ಯೆ ಉಂಟಂತ, ಇಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡ್ತಾ ಇದೀವಲ್ಲ ನಾವೇ. ಇಲ್ಲೆಲ್ಲ ಮೂಲಭೂತ ಸೌಕರ್ಯ ಇಲ್ಲ. ಇಲ್ಲಿ ಎಲ್ಲ ಕೆಲವು ಬಂದರ್ನಲ್ಲೆಲ್ಲ ಬೋಟ್ ಹೇಳ್ತೀರಾ ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ ಹಿಂಗೆಲ್ಲ ಇದೆ ಇಲ್ಲಿ ಅಂತ? ಎಲ್ಲರೂ ಅವರು ಸ್ಥಳೀಯರಾಗಿ ಹೊಸ ಸಂಸದರಾಗಿ ಆಯ್ಕೆ ಆದರೆ ಅವ್ರು ಮಾಡ್ಬೋದು ಅಂತೇಳಿ ಧೈರ್ಯ ಉಂಟು ನಮಗೆ. ಇಲ್ಲಿ ಮೂಲಭೂತ ಅಂತ ಹೇಳಿದರೆ ನಮ್ಮದು ಬಂದರದ್ದೊಂದು ಕರೆಕ್ಟಾಗಿ ಆಗಬೇಕಷ್ಟೇ. ಬಂದರದ್ದು ವ್ಯವಸ್ಥೆಗಳೆಲ್ಲ ಇನ್ನೂ ಕ್ಲೀನ್ ಆಗಬೇಕು. ಕ್ಲೀನ್ ಆಗಬೇಕು. ಬಂದರದ್ದೆಲ್ಲ ಕ್ಲೀನ್ ಆಗಬೇಕು. ಮುಂಚೆಲ್ಲ ಆಶ್ವಾಸನೆ ಮಾತ್ರ, ಇನ್ನು ಕ್ಲೀನ್ ಆದರೆ ಮಾತ್ರ ಇದಾಗ್ತದೆ. ಸಿದ್ದರಾಮಯ್ಯ ಅವರಿಗೆ ಟಕ್ಕರ್ ಕೊಡಲಿಕ್ಕೆ ಅವರ ಕ್ಷೇತ್ರದಲ್ಲಿ ಈ ಸ್ಪರ್ಧೆಯನ್ನ, ಲೋಕಸಭಾ ಚುನಾವಣೆಯ ಸ್ಪರ್ಧೆಯನ್ನ ಮತ್ತಷ್ಟು ಕಠಿಣಗೊಳಿಸಲಿಕ್ಕೆ ಇದೀಗ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅಖಾಡಕ್ಕೆ ಧುಮುಕಿದ್ದಾರೆ. ಕೈ ಆಪರೇಷನ್ ಹಸ್ತಕ್ಕೆ ಬಿಜೆಪಿ ರಿವರ್ಸ್ ಆಪರೇಷನ್ ನ ತಂತ್ರವನ್ನ ರೂಪಿಸಿದೆ. ಇವತ್ತು ಮೈಸೂರಿಗೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಭೇಟಿ ನೀಡಲಿದ್ದಾರೆ. ಸಿಎಂ ತವರು ಕ್ಷೇತ್ರದಲ್ಲಿ ಹಲವು ನಾಯಕರಿಗೆ ವಿಜಯೇಂದ್ರ ಗಾಳ ಹಾಕಿದ್ದಾರಂತೆ. ಬಿಜೆಪಿ ನಾಯಕರನ್ನ ಸೆಳೆಯೋಕೆ ಕಳೆದ ಬಾರಿ 3-4 ದಿನ ಮೈಸೂರಿನಲ್ಲೇ ವಾಸ್ತವ್ಯ ಹೂಡಿ ಒಂದಷ್ಟು ಮಂದಿ ಬಿಜೆಪಿಯ ಕಾರ್ಯಕರ್ತರು ನಾಯಕರನ್ನ ಸೆಳೆಯುವಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಶಸ್ವಿಯಾಗಿದ್ರು. ಇದೀಗ ಸಿದ್ದರಾಮಯ್ಯನವರ ಈ ತಂತ್ರಕ್ಕೆ ವಿಜಯೇಂದ್ರ ಪ್ರತಿತಂತ್ರವನ್ನ ಹೆಣಿತಾ ಇದ್ದಾರೆ. ಸಿಎಂ ತವರು ಕ್ಷೇತ್ರದ ಮತ ಬುಟ್ಟಿಗೆ ಕೈ ಹಾಕಿದ್ದಾರೆ ವಿಜಯೇಂದ್ರ. ವರುಣಾ ಕ್ಷೇತ್ರದ ಕಾಂಗ್ರೆಸ್ ನಾಯಕರು ಬಿಜೆಪಿ ಸೇರ್ಪಡೆ ಆಗೋ ಸಾಧ್ಯತೆ ಇವತ್ತೇನೆ. ಅಧಿಕೃತವಾಗಿ ಬಿಜೆಪಿ ಸೇರ್ಪಡೆ ಆಗಲಿದ್ದಾರೆ ಕಾಂಗ್ರೆಸ್ ಪಾಳೆಯದ ಕೆಲ ನಾಯಕರು. 2013ರಲ್ಲೂ ಕೂಡ ಇಲ್ಲಿ ಕಾಪು ಸಿದ್ದಲಿಂಗ ಸ್ವಾಮಿ ಅಂತಿದ್ದಾರೆ. ಕಾಪು ಸಿದ್ದಲಿಂಗ ಸ್ವಾಮಿ ಯಡಿಯೂರಪ್ಪನವರ ಭಾಳ ಆಪ್ತರು, ಅವ್ರ ಜೊತೆ ಗುರುತಿಸ್ಕೊಂಡಂಥವ್ರು. ಮತ್ತು ಅವ್ರಿಗೆ ಒಂದು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ, ಆಗಲೇ ಅವರು 60,000 ಓಟನ್ನು ಪಡೆದಿದ್ದರು. ಕಳೆದ ಬಾರಿ ಇದೇ ವಿಜಯೇಂದ್ರ ಅವರಲ್ಲಿ ಸ್ಪರ್ಧೆ ಮಾಡೋದಕ್ಕೆ ರೆಡಿಯಾಗಿದ್ದರು. ಆದರೆ ಕೊನೆಗಳಿಗೆಯಲ್ಲಿ 2 ಸ್ಥಾನ ಅಂತ ಒಂದು ಅಟ್ಯಾಕ್ ಮಾಡಲಿಕ್ಕಿತ್ತು ನರೇಂದ್ರ ಮೋದಿ ಅವರಿಗೆ CM ವಿರುದ್ಧ. ಹಾಗಾಗಿ ಕೊನೆಗಳಿಗೆಯಲ್ಲಿ ಹಿಂತೆಗೆದುಕೊಂಡರು. ವರುಣಾದಲ್ಲಿ ಬಿಜೆಪಿ ನಾಯಕರನ್ನು ತಮ್ಮ ವಶಕ್ಕೆ CM ಮಾಡಿದರೆ, ಇದೀಗ ಕಾಂಗ್ರೆಸ್ನ ಕೆಲವು ನಾಯಕರನ್ನು ತಾನು ವಶಕ್ಕೆ ತೆಗೆದುಕೊಂಡು ಅಲ್ಲಿ ಟಕ್ಕರ್ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರಂತೆ. ಇವತ್ತೇನೆ ಒಂದಷ್ಟು ಮಂದಿ ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಅನ್ನೋ ಮಾಹಿತಿ ಇದೆ. ಇದರ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿನೋದ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ, ಯಾರೆಲ್ಲರೂ ಬಿಜೆಪಿ ಸೇರೋ ಸಾಧ್ಯತೆ ಇದೆ? ಸೇರ್ತಾರೆ ಸರಿ, ಅವರಿಂದ ಪ್ರಯೋಜನ ಯಾವ ರೀತಿ ಆಗುತ್ತೆ? ಸಿದ್ದರಾಮಯ್ಯ ಅವರಿಗೆ ಕೌಂಟರ್ ಯಾವ ರೀತಿ ಆಗುತ್ತೆ? ವಿವರಿಸ್ತಾ ಹೋಗಿ. ಸ್ಮಿತಾ, ಬಹಳ ಪ್ರಮುಖವಾಗಿ
ಈಗಾಗಲೇ ಏನೋ BJP ಇಲ್ಲ ಕಾಂಗ್ರೆಸ್ ಸೇರುವಂತಹ ಸಾಕಷ್ಟು ಮಂದಿ ಇದ್ದಾರೆ. ಅದರಲ್ಲಿ BJPಯ ಅದರಲ್ಲೂ ಕೂಡ ಲಿಂಗಾಯತ ಸಮುದಾಯಕ್ಕೆ ಸೇರಿದಂತಹ ಗುರುಪಾದ ಸ್ವಾಮಿ ಅವರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು BJP ಪಕ್ಷವನ್ನು ಸೇರ್ತಾ ಇದ್ದಾರೆ. ಅವರು ಬರೋದ್ರಿಂದ ಪ್ರಯೋಜನ ಆಗುತ್ತಾ ಇಲ್ವಾ ಅನ್ನೋದು ಸದ್ಯಕ್ಕೆ ಹೇಳೋದಕ್ಕಾಗಲ್ಲ. ಆದರೆ ಒಂದಂತೂ ಏನೋ ಕಾಂಗ್ರೆಸ್ಗೆ ಟಕ್ಕರ್ನ ಕೊಡೋದಕ್ಕೆ ಈಗಾಗಲೇ ವಿಜೇಂದ್ರ ಸಾಕಷ್ಟು ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ನಾಳೆಯಿಂದ 3 ದಿನಗಳ ಕಾಲ CM ಮೈಸೂರು ಮತ್ತು ಚಾಮರಾಜನಗರ ಮಡಿಕೇರಿ ಪ್ರವಾಸ ಹಮ್ಮಿಕೊಂಡಿದ್ದಾರೆ. ಸೊ ಇದರ ಮಧ್ಯೆ CM ಬರೋದಕ್ಕೂ ಮುನ್ನವೇ ವಿಜೇಂದ್ರ ಇವತ್ತು ಮೈಸೂರಿಗೆ ಬರ್ತಾ ಇದ್ದಾರೆ. ಈಗಾಗಲೇ ಮೈಸೂರು ಚಾಮರಾಜನಗರ ಪ್ರವಾಸನ ವಿಜೇಂದ್ರ ಕೂಡ ಹಮ್ಮಿಕೊಂಡಿದ್ದಾರೆ. ಚಾಮರಾಜನಗರದಲ್ಲೂ ಕೂಡ ಅಬ್ಬರದ ಪ್ರಚಾರ ನಡೆಸ್ತಾ ಇದ್ದಾರೆ. ಈ ಮಧ್ಯೆ ವರ್ಣಾ ಕ್ಷೇತ್ರ ವಿಜೇಂದ್ರ ಅವರಿಗೆ ಸಾಕಷ್ಟು ಗೊತ್ತಿರುವಂತಹ ಕ್ಷೇತ್ರ. ಈ ಹಿಂದೆ ಸ್ಪರ್ಧೆ ಮಾಡಬೇಕು ಅಂತೇಳಿ ಅಂತಿಮ ಕ್ಷಣದಲ್ಲಿ ಅದು ಕೂಡ ಕ್ಯಾನ್ಸಲ್ ಆಗಿತ್ತು. ಸೊ ಹೀಗಾಗಿ ವರ್ಣಾ ಕ್ಷೇತ್ರದ ಪ್ರತಿಯೊಂದು ಆ ಪಲ್ಸ್ಗಳನ್ನ ತಿಳ್ಕೊಂಡಿರುವಂತಹ ವಿಜೇಂದ್ರ ಅವರು ಆ ಒಂದು ಕ್ಷೇತ್ರದಲ್ಲೂ ಕೂಡ ಈಗಾಗಲೇ CM ಸಿದ್ದರಾಮಯ್ಯನವರು 60,000 ಲೀಡನ್ನು ಕೊಡಬೇಕು ಅಂತೇಳಿ ಭಾವನಾತ್ಮಕವಾಗಿ ಭಾಷಣ ಮಾಡಿದ್ರು. ಈ ಒಂದು ಲೀಡ್ಗೆ ಬ್ರೇಕ್ ಹಾಕಲೇಬೇಕು. ಜೊತೆಗೆ BJP ಅಭ್ಯರ್ಥಿಗೆ ಅಲ್ಲಿ ಹೆಚ್ಚು ಮತವನ್ನು ಬರೋದಕ್ಕೆ ಸಾಕಷ್ಟು ತಯಾರಿಗಳನ್ನ ಮಾಡ್ಕೊಡ್ತಾ ಇದ್ದಾರೆ. ಸೊ ಹೀಗಾಗಿ ಇವತ್ತು 3 ಗಂಟೆಗೆ BJP ಕಚೇರಿಗೆ ಆಗಮಿಸುವಂತಹ ವಿಜೇಂದ್ರ ಅವರು ಗುರುಪಾದ ಸ್ವಾಮಿ ಅವರು ಇರ್ಬೋದು, ಜೊತೆಗೆ ಅನೇಕ ಕಾರ್ಯಕರ್ತರು ಕಾಂಗ್ರೆಸ್ನ ಕಾರ್ಯಕರ್ತರು BJPಯಲ್ಲೇ ಸೇರ್ಪಡೆ ಆಗ್ತಾ ಇದ್ದಾರೆ. ಸೊ ಇದು ಈ ಕ್ಷಣಕ್ಕೆ ಅಂದರೆ ಈಗಾಗಲೇ CM ಸಿದ್ದರಾಮಯ್ಯರು ಕೂಡ ಸಾಕಷ್ಟು ಜನರನ್ನ ತಮ್ಮ ಪಕ್ಷಕ್ಕೆ ಸೆಳೆದುಕೊಂಡಿದ್ದಾರೆ. ಇದು ಎಲ್ಲರ ಅಂದರೆ ಒಂದು ಕ್ಯಾಲ್ಕುಲೇಷನ್ ಇರ್ತದೆ. ಈಗಲೇ ಸದ್ಯಕ್ಕೆ ಇದು ಎಷ್ಟರ ಮಟ್ಟಿಗೆ ಉಪಯೋಗ ಆಗುತ್ತೆ, ಅವರು ಬರೋದ್ರಿಂದ ಸಾರಾಸಗಟವಾಗಿ ಲಿಂಗಾಯತ ಮತಗಳು ಶಿಫ್ಟ್ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಫಲಿತಾಂಶದಲ್ಲಿ ಇವೆಲ್ಲವೂ ಕೂಡ ಗೊತ್ತಾಗುತ್ತೆ. ಸೊ ಹಾಗಾಗಿ ಒಂದಷ್ಟು ಟಕ್ಕರ್ ಕೊಡೋದಕ್ಕೆ ಸಾಕಷ್ಟು ತಯಾರಿಗಳನ್ನ ವಿಜೇಂದ್ರ ಅವರು ಸಹ ಮಾಡ್ಕೊಳ್ತಾ ಇರುವಂಥದ್ದು. ಸ್ಮಿತಾ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.